ಬಿಜೆಪಿ ಸರ್, ಬಿಜೆಪಿ ರಾಜ್ಯ ನಾಯಕರ ಚಿತ್ತ ಈಗ ದೆಹಲಿಯತ್ತ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಮಿತ್ ಶಾ ಅವರು ಬಂದು ಹೋದ್ಮೇಲಂತೂ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತಿದ್ದಾರೆ, ಆ ಕಡೆಗೆ ವಿಪಕ್ಷ ನಾಯಕರ ಬದಲಾವಣೆ ಅಂತಿದ್ದಾರೆ. ಹಾಗಾಗಿ ಹಲವರು ಹೋಗ್ಬಿಟ್ಟು ಭೇಟಿ ಆಗ್ತಾನೆ ಇದ್ದಾರೆ. ಬಟ್ ಯಾವ ಇನ್ನೂ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅಲ್ಲಿ. ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು. ಸದ್ಯದರಲ್ಲೇನೆ ಇನ್ನೊಂದು 6-7 ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ. ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ. ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ, ಅದರಲ್ಲಿ ಯಾವುದೇ ಸತ್ಯಾಂಶ ಕೂಡ ಇಲ್ಲ. ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಬದಲಾವಣೆ ಇಲ್ಲ, ಮನಸ್ತಾಪನೂ ಇಲ್ಲ, ಕಂಟಿನ್ಯೂ ಆಗ್ತಾರೆ ಅಂತಿದೆ. ಇದುವರೆಗೆ ನಮ್ಮಲ್ಲಿ ಕೋಳಿನ ಕೀಳಿ ಮಸಾಲೆ ಅರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ, ಅದು ಕಾಂಗ್ರೆಸ್ ಪದ್ಧತಿ. ಸರ್, ಇವರು ಹೈಕಮಾಂಡ್ ಅಲ್ಲಿ ಕೋಳಿ ಕೇಳಿನೇ ಮಸಾಲೆ ಹರಿತಾರಲ್ಲ ಸರ್, ಇವ್ರೇನು ಬೇರೆ ಇಲ್ಲ. ಕೋಳಿ ಕೇಳ್ತಾರ, ಹುಂಜ ಕೇಳ್ತಾರ ಗೊತ್ತಿಲ್ಲ, ಯಾವುದೋ ಒಂದು ಕೇಳ್ತಾರೆ ಅಷ್ಟೇ, ಮಸಾಲೆ ಹರ್ಕೊಳ್ತಾರೆ. BJP ಯಾವ ಮಸಾಲೆ ಏನೋ ಒಂದು ಮಸಾಲೆ ಹರ್ಕೊತಾರೆ ಹೋಗ್ಯತೆ. ಅಲ್ರಿ, ಅಧಿಕಾರ ಇಲ್ಲದೆ ಇರೋ ನಿಮ್ಮದೇ ಇಷ್ಟು ಗೋಜಲು ಗಲಾಟೆ ಕಚಡಾಕ್ಯ ಇದು ಪರಿಸ್ಥಿತಿ. ಇನ್ನು ಅಧಿಕಾರ ಇದ್ದು ಯಾರು CM ಆಗಬೇಕು, DCM ಆಗಬೇಕು, ಅಧ್ಯಕ್ಷ ಆಗಬೇಕು ಅನ್ನೋಕ್ಕೆ ಕಾಂಗ್ರೆಸ್ಸಲ್ಲಿ ಎಷ್ಟಿರಬೇಕು? ಅದಕ್ಕೆ ನೀವು ಊರಲ್ಲಿಲ್ಲದೆ ಇರೋ ಕಾಮೆಂಟ್ರಿ ಎಲ್ಲ ಹೊಡಿತೀರಿ. ಹೌದು ಸರ್, ಅದಕ್ಕೆ ಫುಲ್ ಕೂತ್ಕೊಂಡು ಸುದ್ದಿಗೋಷ್ಠಿ ಮಾಡಿದ್ದು ಬಿಟ್ಟಿದ್ದು ರೈಲನ್ನು ಬಿಡ್ತಾ ಇರ್ತೀರಿ. ರೈಲು ಅಲ್ಲಿ ಅಧಿಕಾರ ಇದ್ದಿದ್ದಕ್ಕೆ ಅಲ್ಲಷ್ಟು, ಇಲ್ಲಿ ಏನೂ ಇಲ್ಲದೆ ಇಷ್ಟು. ಇವ್ರಿಗೆ ಸಿಕ್ಬಿಟ್ಟಿದ್ರೆ ಇನ್ನೇನು ಕತೆ ಆಗಿರೋದು. ಸಿಕ್ಕಿತ್ತಲ್ಲ, ನೋಡಿದ್ವಲ್ಲ, ಏನೇನಾಯ್ತು, ಸಿಕ್ಕಿದಾಗ ಏನು ಕಡ್ದು ಕ್ವಾಮ್ಟೆ ಹಾಕಿದ್ದಾರೆ ಇವರು ಅಂತ. ಇವರಿರೋ ಈ ಪರಿಸ್ಥಿತಿಗೆ ನನ್ನ ಪ್ರಕಾರ ಸದ್ಯಕ್ಕೆ ಇವ್ರು ಚೇತರಿಸ್ಕೊಳ್ಳೋ ಯಾವ ಲಕ್ಷಣವೂ ಇಲ್ಲ. ಇಲ್ಲಲ್ಲ ಸರ್, ಇಲ್ಲ. ಎಸ್